ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡ್ತಾ ಇದ್ದೀರಿ BJP ವಿರೋಧ ಪಕ್ಷಗಳು ಇಲ್ಲದಂಗೆ ಮಾಡ್ತಾ ಇರೋದನ್ನು. ಆದರೆ ಇಲ್ಲದಂಗೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಸಹಿತ ಇವತ್ತು ಮೋದಿ ಅಂತ ನಾಯಕರು ತಿಳ್ಕೊಬೇಕಾಗ್ಯದ. ಇವತ್ತು ಮಾತ್ರ BJP ಬಿಟ್ಟರೆ ಮತ್ತೊಂದು ಯಾವ ಪಕ್ಷ ಇಲ್ಲ ಈ ದೇಶದಲ್ಲೇ ಅನ್ನೋ ಸ್ಥಿತಿ ನಿರ್ಮಾಣ ಆದಾಗ ಹೊಸ ಹುಟ್ಟು ಆದರೂ ಆಗ್ಬಹುದೇನೋ ಅಂತೇಳಿ ಆ ದಿಶೆಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಈ ವಿಶೇಷವಾಗಿ ನೀಟ್ ಸಲುವಾಗಿ ಇವತ್ತು ವಾಂಗ್ಚುಕ್ ಆಗಿರ್ಬೋದು, ಪ್ರಕಾಶ್ ರೈ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಅಭಿಜಿತ್ ದಿಪ್ಕೆ ಅನ್ನುವಂಥ CJPಯ ಒಬ್ಬ ಮುಖಂಡ ಇವತ್ತಾಗಿರ್ಬೋದು, ಜನರಲ್ಲಿ ಅಶಾಂತಿ ಆಗಿರ್ಬೋದು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಇವೆಲ್ಲ ಘಟನೆಗಳು ಇವರು ಹುಟ್ಟು ಹಾಕುತ್ತಿರುವಂಥ ಒಂದು ಯೋಜನೆ ನೋಡಿದಾಗ ಎಲ್ಲೋ ಒಂದು ಹೊಸ ಅವತಾರ ಆದೀತಾ, ಹೊಸ ರಾಜಕೀಯ ಡೆವಲಪ್ಮೆಂಟ್ ಆದೀತಾ ಅಂತೇಳಿ ಇಂಥ ಪ್ರಸಂಗದಲ್ಲೇ ಕರ್ನಾಟಕದಲ್ಲಿ ಒಂದಿಷ್ಟು, ಅದರಲ್ಲೂ ರೈತ ಸಂಘ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಂಥದ್ದು ರೈತ ಸಂಘ ಇವತ್ತು ಹಸಿರು ಅದರ ಜೊತೆಗೆ ದಲಿತ ಮೂವ್ಮೆಂಟ್ಗಳು ಆಗಿರ್ಬೋದು, ಇನ್ನುಳಿದ ಸಹಿತ ಇವತ್ತು ಏನಾದರೂ ಹೊಸ ರೂಪ ಪಡ್ಕೋಬೋದಾ ಅನ್ನುವಂಥ ಆಶಾವಾದಿ ಆಗಿ ನೋಡುವ ಸಂದರ್ಭದಲ್ಲೇ ನಮ್ಮ ಕಣ್ಣಿಗೆ ಬಿದ್ದಂಥ ಇಬ್ಬರು ಬಹಳ ಮಹನೀಯ ವ್ಯಕ್ತಿಗಳು ಬೆಳೀತಾ ಇದ್ದಾರೆ. ನಾವು ಭಾಳ ಹೊಗಳಲಿಕ್ಕೆ ಹೋಗಬಾರ್ದು. ಬಟ್ ಆದರೆ ಅವರು ಪ್ರತಿ ರೈತನಿಗೆ ಭೇಟಿಯಾಗುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಇಬ್ಬರು ಶಶಿಕಾಂತ್ ಗುರೂಜಿ, ಇನ್ನೊಬ್ಬರು ನಮ್ಮ ಚೂನಪ್ಪ ಪೂಜಾರ್ ಅವರು, ಇನ್ನೂ ಅನೇಕರಿದ್ದಾರೆ. ಅವ್ರ ಜೊತೆಗೆ ಶಾಂತಕುಮಾರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಭಾಳಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವರು ನೋಡ್ತಾ ಇದ್ದೀನಿ ನಾನು. ಮೊನ್ನೆ ಹುಕ್ಕೇರಿಯಲ್ಲಿ ಆಯಿತು, ರಾಮದುರ್ಗದಲ್ಲಿ ಆಯಿತು, ಈಗ ಅಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬಿಜಾಪುರ ಡಿಸ್ಟಿಕ್ಕು ಅಥವಾ ಅದರ ಇನ್ನುಳಿದ ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಹೋಗಿ ಬರ್ತಾ ಇರೋದನ್ನು ನೋಡಿದಾಗ, ಬಾಗಲಕೋಟೆ ಡಿಸ್ಟಿಕ್ದಲ್ಲಿ ಅವರು ಸ್ಟ್ರೈಕ್ ಮಾಡೋದನ್ನು ನೋಡಿದಾಗ, ಅದರಾಗೂ ನೀರಾವರಿ ಕಾಲುವೆ ಸಲುವಾಗಿ ಹೋರಾಟ ಮಾಡೋದು, ನೀರು ಮುಟ್ಟಿಸೋದ್ರೊಳಗೆ ಹೋರಾಟ ಮಾಡೋದು, ನೀರು ಇವತ್ತು ಭಾಳ ಅವಶ್ಯದ ಅನ್ನುವ ದಿಶೆಯಲ್ಲೇ ನೀರಿನ ಸಲುವಾಗಿ ನಿರಂತರ ಹೋರಾಟ ಮಾಡ್ತಾ ಮತ್ತು ಸರ್ಕಾರವನ್ನು ಅದೇ ಕಾಲಕ್ಕೆ ಅಧಿಕಾರಶಾಹಿ ಜನರನ್ನು ಅವರು ಕೆಲಸ ತೆಗೆದುಕೊಳ್ಳೋದನ್ನು ನೋಡಿದಾಗ ನಿಜವಾಗಿಯೂ ಇದು ಒಂದು ಹೊಸ ಮೂಮೆಂಟ್ ಆಗಬಹುದಾ ಅನ್ನೋದು ಆಸೆ ಹುಡ್ತಾ ಇದೆ. ಅವರಿಬ್ಬರ ಕೆಲವೊಂದು ಹೋರಾಟಗಳನ್ನು ನೋಡಿದಾಗ ಅವ್ರ ಜೊತೆಗೆ ಇನ್ನುಳಿದವರು ಸಹಿತಿದ್ದಾರೆ. ಒಬ್ಬರಂದ್ರೆ ಇಬ್ಬರಲ್ಲ, ಒಂದು ಗುರ್ಲಾಪುರ ಮೂಮೆಂಟ್ ಆಗಬೇಕಾದ್ರೆ ಇಬ್ಬರಿಂದ ಆಗೈತೆ ಅನ್ನೋಕ್ಕಿಂತ ಅವ್ರು ಕಾರ್ಯಕರ್ತರು ಇರಬಹುದು. ಬಟ್ ಲಕ್ಷಾವಧಿ ಜನ ಕೂಡಿದ್ದಕ್ಕೆ ಎಲ್ಲ ರೈತರು ಅಷ್ಟೇ ಕಾರ್ಯಕರ್ತರು. ಈ ನೆಲೆಯಲ್ಲೇ ಈ ಮೂಮೆಂಟ್ ಏನಾದರೂ ಇನ್ನೂ ಅಷ್ಟು ಬೆಳಿಬೋದಾ, ಜೋರ್ದಾರಾಗಿ ಹೊಸ ರಾಜಕೀಯ ಕೊಟ್ಟು ಹಾಕ್ಬೋದಾ ಅಂತೇಳಿ. ಯಾಕಂದರೆ ಇವತ್ತು ನಮ್ಮ ರಾಜಕೀಯ ನಿಂತು ನೀರಾಗ್ಯದ. ಅದೇ ದುಡ್ಡು ಹಾಕೋದು, ವ್ಯಾಪಾರ ಮಾಡೋದು, ನಂತರ ಆರಿಸಿ ಬರೋದು, ಸುಳ್ಳು ಘೋಷಣೆಗಳು ಮಾಡೋದು, ಲ್ಯಾಂಡ್ ಮಾಫಿಯಾ ಮಾಡೋದು, ಸಾರಾಯಿ ಮಾಫಿಯಾ ಮಾಡೋದು, ಎಲ್ಲದಕ್ಕೂ ಇಲ್ಲಪ್ಪ ಶರೆ ಮಾರಿದ್ರೆ ಲಾಭ ಬರ್ತೈತಿ, ಆ ದುಡ್ಡಿನಾಗ ನಮ್ಮ ಮಂದಿ ನೆಮ್ಮದಿಯಿಂದ ಇರಬೇಕು ಅನ್ನೋಂಥ ದರಿದ್ರ ವಿಚಾರವನ್ನು ಹೇಳೋದು, ಇಂಥವೆಲ್ಲನೂ ನಡೆದಾಗ ಒಂದು ಹೊಸದು ಬರಬೇಕಪ್ಪ ನಮ್ಮಲ್ಲಿ ಎನ್ನುವಾಗ ಮತ್ತು ಅದರಲ್ಲೂ ರೈತಾಪಿ ಜನ ಈ ದೇಶದ ಬೆನ್ನೆಲು ಬನ್ನೋದ್ರಲ್ಲಿ ಎರಡು ಮಾತಿಲ್ಲ. ರೈತರು, ದುಡಿಯುವ ವರ್ಗದವರು, ಕೂಲಿಕಾರರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಡವರು ಏನು ನಾವು ಕರ್ಕೊಳ್ತೀವಲ್ಲ, ದುಡಿಯುವ ವರ್ಗದವರು ಬಡವರು ಇದ್ದಾರೆ. ಇವತ್ತು ಅವರೆಲ್ಲರೂ ಇವತ್ತು ಒಂದು ನಿಧಾನಕ್ಕೆ ಹೆಸರುಗೊಳ್ತಾ ಇದ್ದಾರಾ ಅಂತೇಳಿ. ಅದಕ್ಕೆ ಮುಖ್ಯವಾಗಿ ಯಾವುದೇ ಮೂಮೆಂಟ್ ಆದರೂ ಸಹಿತ ನೋಡಿ, ನೀವು ಸ್ವತಂತ್ರ ಹೋರಾಟದಲ್ಲಿ ಮುಖ್ಯವಾಗಿ ಕೆಲಸ ಮಾಡಿದ್ದು ಮಧ್ಯಮ ವರ್ಗದಿಂದ ನಮಗೆ ಸ್ವತಂತ್ರ ಸಿಕ್ತು ಅನ್ನೋದನ್ನು. ಯಾಕಂದರೆ ಮಧ್ಯಮ ವರ್ಗ ಮೇಲ್ವರ್ಗ ಮತ್ತು ಕೆಳವರ್ಗದ ಮಧ್ಯದ ಕೊಂಡಿದ್ದಂಗೆ ಅವರು ಇವತ್ತು ಎಚ್ಚರಗೊಳ್ತಾ ಇದ್ದಾರೆ. ಈ ನೀಟ್ UG ಮೂಲಕ ಮತ್ತು CBSE ಮೂಲಕ ಅದ್ರ ಜೊತೆಗೆ ರೈತರು ಎದ್ದು ಹೇಳ್ತಾ ಇದ್ದಾರೆ. ಇವೆಲ್ಲ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಒಂದು ರಾಜಕೀಯ ಮನ್ವಂತರ ಆಗ್ಬೋದಾ, ಬದಲಾಗ್ಬೋದು. ಈ ಎಲ್ಲ ಇವತ್ತು MLAಗಳು MP ಒಬ್ಬರಂತ ಹೇಳೋದಿಲ್ಲ. ನೀವು ಯಾರಾದರೂ ನಿಮ್ಗೆ ಒಬ್ಬ ಲಕ್ಷಾಧೀಶ ಅಷ್ಟೇ ಸಿಗ್ತಾನ. ಅವರು MLA ಆಗುವ ಸಂದರ್ಭ ಲಕ್ಷಾಧೀಶ ಇರ್ಬೋದೇನೋ, ಈಗಂತೆ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಧೀಶರು ಮಾತ್ರ ಸ್ಪರ್ಧೆ ಮಾಡುವಂಥದ್ದು. ಯಾಕಂದ್ರೆ ಒಂದು MLA ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಜನರನ್ನು, 20 ಕೋಟಿ ಖರ್ಚು ಮಾಡೋ ಜನರನ್ನು ನಾವು ನೋಡ್ತಾ ಇದ್ವಿ. MP ಹೇಳಿಕ್ಕೆ ಸಾಧ್ಯ ಇಲ್ಲದಷ್ಟು ಖರ್ಚು ಮಾಡುವಂಥವ್ರು ನೋಡ್ತಾ ಇದ್ವಿ. RSS ಪಕ್ಷಗಳು ಕೊಂಡುಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಒಬ್ಬೊಬ್ಬ ವ್ಯಕ್ತಿ 10 ಕೋಟಿ. ಇವತ್ತು ನೋಡ್ರಿ, ಈ ಒಂದು ವೆಸ್ಟ್ ಬೆಂಗಾಲದ ಈ ಒಂದು ನಮ್ಮ ಮಮತಾ ಬ್ಯಾನರ್ಜಿ ಪಾರ್ಟಿನ ಹೊಡಿಸಿರುವಾಗೆ, ತೃಣಮೂಲ ಕಾಂಗ್ರೆಸ್ನ ಹೊಡಿಸಿರುವಾಗ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಆನ್ ದ ಮುಖದ ಮುಂದೆ ಬರುವಂಥ ದೃಶ್ಯಗಳು ನೋಡಿದಾಗ ಮನುಷ್ಯ ನೋವು ಅನಿಸ್ತದೆ. ಇದೇನಪ್ಪ ಇದು ಪ್ರಜಾಪ್ರಭುತ್ವ, ನಾವು ಏನಾಗ್ತಾ ಇದ್ದೀವಿ, ನಮ್ಮ ಜನರಿಂದ ಆಯ್ಕೆ ಅಂತ ಜನ ತಮ್ಮನ್ನು ಯಾವ ರೀತಿಯಾಗಿ ಮಾರ್ಕೊಳ್ತಾ ಇದ್ದಾರಂತ.
ಇಂಥ ಸಂದರ್ಭದಲ್ಲಿ ಹೊಸ ಆಶೆಗಳನ್ನು ಮೂಡ್ತಾ ಇದ್ದಾವೆ. ಆ ದಿಶೆಯಲ್ಲಿ ಇವತ್ತು ನಾನು ಒಂದಿಷ್ಟು ಇವರ ಬಗ್ಗೆ ನಮ್ಮ ರೈತ ಮೂಮೆಂಟು, ರೈತ ನಾಯಕರ ಬಗ್ಗೆ ಮಾತಾಡುವಂಥ ಒಂದು ಅನಿವಾರ್ಯತೆಯನ್ನು ಇವತ್ತು ಹೇಳಬೇಕಾಗಿದೆ. ಮತ್ತು ಜೊತೆಗೆ ಅದನ್ನು ಪರಿಚಯಿಸಬೇಕಾಗ್ಯದ. ಯೋಗ್ಯರು ಯಾರಿದ್ದಾರಪ್ಪ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆಗಬೇಕಾಗ್ಯದ. ಇವತ್ತು ಮಾತ್ರ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಂಗ, ಬಾಬಾಗೌಡ ಪಾಟೀಲ್ ರಂಗ, ರುದ್ರಪ್ಪನವರಂಗ ಅನೇಕರು ಬಂದು ಹೋಗಿದ್ದಾರೆ. ರುದ್ರೇಶ್ ಅನ್ನುವಂಥವ್ರು ಅನೇಕರು ಬಂದು ಹೋಗಿದ್ದಾರೆ. ಅಂಥವರ ಒಂದು ನೆರಗಟ್ಟಿನಲ್ಲೇ ಅದೇ ಕಾಲಕ್ಕೆ ಈ ಒಂದು ರೈತ ಮೂಮೆಂಟನ್ನಾಗಿರ್ಬೋದು, ಕಾರ್ಮಿಕರ ಮೂಮೆಂಟನ್ನಾಗಿರ್ಬೋದು ಜೀವಂತವಾಗಿ ತಿಳಿಸಿ ಹೇಳುವಂಥ ಹೇಳಿದ್ದಂಥ ಲಂಕೇಶ್ ಅಂತವ್ರು ಇವತ್ತು ಇಲ್ಲ. ಆದರೆ ವಿಚಾರಗಳು ಮುಂದುವರಿತಾ ಇದ್ದಾವೆ. ನಾ ಹೇಳೋ ಉದ್ದೇಶ ಒಂದು, ಈಗ ಇಡೀ ರಾಜ್ಯ ತುಂಬ ಇವರು ಹರಿದಾಡ್ತಾ ಇದ್ದಾರೆ. ಉಳಿದ ರೈತ ಮುಖಂಡರು ನಮ್ಮ ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಹೊಸ ಆಶೆ ಹೌದಪ್ಪ ಅಂತೇಳಿ ಅದನ್ನು ಇನ್ನು ನಾವು ಮೇಲೆ ಹೇಳ್ತಾ ಇರೋದು ಪ್ರತಿ ರೈತರಿಗೆ ಮುಟ್ಟೆ ನಾವು ಎಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇದ್ದೀವಿ ಅಂದ್ರೆ, ಅನ್ಯಾಯಕ್ಕೆ ಅಂದ್ರೆ ಸಹಜದ. ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲೇ ದುಡ್ಡು ತೊಗೊಂಡು ಓಟ್ ಹಾಕೋದು, ಸೆರೆ ಕೊಡೋದು ಓಟ್ ಹಾಕೋದು, ಮತ್ತೇನು ಮಾಡೋದ್ರಿಂದ ಇಂಥ ಆಡಳಿತ ಬಂದುಬಿಡ್ತಾರೆ. ನೀವು ರೊಕ್ಕ ಖರ್ಚು ಮಾಡಿದಾಗ ಅವ್ರು ರೊಕ್ಕ ತಕ್ಕೊಳ್ಳೋರಲ್ರಿ, ಅವರು ತಪ್ಪದನ್ನ ಹೇಳಕ್ಕೆ ಹೋಗೋದಿಲ್ಲ. ನೀವು ರೊಕ್ಕ ತೊಗೊಳೋದು ಬಿಟ್ರೆ ಯೋಗ್ಯನ ಆಯ್ಕೆ ಮಾಡೋಕ್ಕಿತ್ತಿದ್ರೆ ಯಾಕೆ ಬರ್ತದೆ ಇದೆಲ್ಲ? ಇವತ್ತೇನೋ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಗುರೂಜಿ ಶಶಿಕಾಂತ್ ಅವರು, ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಚುನಾಪನವರು, ಇವ್ರ ಜೊತೆಗೆ ಇನ್ನೂ ಅನೇಕರು ಕೂಡ್ತಾ ಇದ್ದಾರೆ. ಈ ಹೋರಾಟ ಮಾಡೋಕ್ಕಿಂತಲೂ ಒಮ್ಮೆ ಒನ್ಸ್ ಫಾರ್ ಆಲ್ ಇವೇನು ಪಾರ್ಟಿ ಸಿಸ್ಟಮ್ ಅದ ನಮ್ಮಲ್ಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಇವುಗಳ ಸಿಸ್ಟಮ್ ನಮ್ಗೆ ಬೇಡಪ್ಪ. ಇವತ್ತಿನ ಯುವಕರು ಮತ್ತು ಈ ರೈತರು ಬಡವರೆಲ್ಲ ಕೊಡ್ಕೊಂಡು ಯೋಚನೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಒಂದು ದೊಡ್ಡ ಸಾಹಸ ಕೈ ಹಾಕಬಾರ್ದು ಅಂತ ಈಗ ಹಿಂದೆ ಪ್ರಯತ್ನ ಮಾಡಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಪ್ರಯತ್ನ ಮಾಡಿದರು, ಬಾಬಾಗೌಡ ಪಾಟೀಲ್ ಪ್ರಯತ್ನ ಮಾಡಿದರು, ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನ ಆಗಿದ್ದಾವೆ, ರಾಕೇಶ್ ಟೆಕಾಯ್ದ್ರಂಥವ್ರು ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅನೇಕ ವಿಚಾರವಾದಿಗಳು ಇಲ್ಲಿದ್ದಾರೆ. ಬಟ್ ಅವ್ರಿಗೆ ಏನಾಗ್ಯದಪ್ಪ ಅಂತಂದ್ರೆ ಜನಕ್ಕೆ ಹೋಗಿ ಮುಟ್ಟೋದಕ್ಕಾಗಿ ಶಿಕ್ಷಣ ಎಲ್ಲಕ್ಕೆ ಹೋಗಿ ಮುಟ್ಟಿಲ್ಲ. ನೋಡಿರಿ ಇವತ್ತು ಎಂಥ ಇವತ್ತಿನ 70, 75, 80 ವರ್ಷ, 20, 40 ಇಲ್ಲಿ ನಮಗೆಲ್ಲರೂ ಶಿಕ್ಷಣ ಸಿಕ್ಕೇ ಇಲ್ಲ. ಮತ್ತು ಈಗ ಹಿಂಗೆ ಹೋದ್ರೆ ಮುಂದೆ ಸಿಗೋದೂ ಇಲ್ಲ. ಯಾಕಂದ್ರೆ ಇವತ್ತಂತೆ ಖಾಸಗಿಯವ್ರು ನೋಡ್ಬಿಟ್ರೆ ಶಿಕ್ಷಣ ಬಡ ಮಕ್ಕಳಂತ ಕಲಿಯೋಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ಶಾಲೆಗಳು ದಿವಾಳಿ ಹೋಗ್ಬಿಡೋದು, ಕಲ್ತವ್ರಲ್ಲಿ ಕಲಿಯುವಂಥ ಸ್ಥಿತಿಯೊಳಗಿಲ್ಲ. SLC ಮುಗಿದ್ರೊಳಗೆ ಪಾಪ ಬ್ರೈನು ಆ ರೀತಿ ಡೆವಲಪ್ ಆಗಿರೋದಿಲ್ಲ. ಕಾಫಿ ಕಲಿಸಿರ್ತಾರೆ, ಪಾಸ್ ಮಾಡ್ಕೊಂಡು ಹೋಗಿಬಿಡುವಂಥ ಒಂದು ವ್ಯವಸ್ಥೆದಾರ ಮಾಡಿದ್ದಾರೆ. ಹೀಗಾಗಿ ಮೊದಲು ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿತು ಸಹಿತ ಒಂದು ತಿಳುವಳಿಕೆ ಇತ್ತು. ಇವತ್ತು ಸರ್ಕಾರ ಶಾಲೆಯಲ್ಲಿ ಮಾಸ್ತರ್ಗಳು ಬರೋದಿಲ್ಲ, ಬಿಸ್ಕೂಟ ಹಂಚ್ಕೊತ ಹೋಗುವಂಥದ್ದು. ಇವೆಲ್ಲನೂ ಗಮನಿಸಿದಾಗ ಸಹಜವಾಗಿ ಇದ್ರ ಬದಲಾಗೋದಕ್ಕೆ ಇವತ್ತು ನಾವು ಮುಂದೆ ಹೋಗ್ಬೇಕಾಗಿದ್ರಿ. ಈಗಾಗಲೇ ಒಮ್ಮೆ ಕೇಜ್ರಿವಾಲ್ ಪ್ರಯತ್ನ ಮಾಡಿದ್ದಾರೆ ದಿಶೆಯಲ್ಲಿ, ಆದರೆ ಅವರು ಯಶಸ್ಸು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಕಾರಣವಿಷ್ಟ, ಅವರು ಕಾರ್ಪೊರೇಟ್ಗಳು ಹಿಡ್ಕೊಂಡು ಬದಲಾಯಿಸ್ಕೊಳಕ್ಕೆ ಹೋದರು. ಅದೇ ಕಾಲಕ್ಕೆ ದುಡ್ಡಿದ್ದವ್ರನ್ನ ಕರ್ಕೊಂಡು ಮಾಡ್ಲಿಕ್ಕೆ ಹೋದರು. ಮತ್ತು ದುಡ್ಡಿದ್ದವ್ರು ಇದ್ರಲ್ಲಿ ಬದಲಾಗೋರಿ, ಬದಲಾಗೇ ಆಗ್ತಾರೆ. ಇವತ್ತು ನೋಡಿ ಅವ್ರ ಪಾರ್ಟಿನ ಹೊಡಿಲಿಕ್ಕೆ ಆಗ್ತದೆ ನಮ್ಮ ಇವರು ಕೇಜ್ರಿವಾಲ್ರದು. ಈಗಾಗಲೇ ಅವ್ರ ಜೊತೆಗೆ ಅವ್ರ ಕೈಯಾಗಿ ಬೆಳೆದಂಥ ಹುಡುಗ ಇವತ್ತು ರಾಘವ್ ಚಡ್ಡಾ ಪಾರ್ಟಿ ಹೊಡೆದು ಹೋಗ್ಬಿಟ್ಟ, ಇವ್ರ ಬಂದು ತೊಗೊಂಡು ಹೋಗ್ಬಿಟ್ಟ. ಅದಕ್ಕೆ ಕಾರಣ ಸ್ವತಃ ಕೇಜ್ರಿವಾಲ್ರನ್ನ ಅವರು ಆಳಿದಾಗ ತಾವು ಸಂಚಾರಕ್ಕೆ ಆಗೋ ಜೊತೆಗೆ ಅನೇಕರು ಅವ್ರ ಜೊತೆಗಿದ್ದರು. ಮೇಧಾ ಪಾಟ್ಕರ್ ಇದ್ದರು ಅವ್ರ ಜೊತೆಗೆ. ಇವರಂತ ಬರಲಿಲ್ಲ, ಅವ್ರು ಬಿಟ್ಟುಬಿಟ್ರೆ ಹೋಗಲಿ. ಅವರು ಯಾರೋ ನಮ್ಮ ಈ ಮೂಮೆಂಟ್ ಮಾಡಿದಂಥ ಅಣ್ಣಾ ಹಜಾರೆ ಅವ್ರು ನಿಶ್ಚಿತವಾಗಿ ಲೀಡ್ ತೊಗೊಂಡು ರಾಜಕೀಯ ಬದಲಾವಣೆ ನಿಲ್ಲಬೇಕಾಗಿತ್ತು ಮುಂದೆ. ಆದರೆ ಅದು ಮಾಡಲಿಲ್ಲ. ಆ ಸಂದರ್ಭದಲ್ಲೇ ಮೋದಿ ಬಂದು ಈ 12 ವರ್ಷ ಏನು ಮಾಡಿದ್ರು ನೀವು ನೋಡಿದ್ರಿ. ಅಂದರೆ ಹೇಳೋ ಉದ್ದೇಶ ಅಂತ, ಈ ಒಂದು ಹೊಸ ಮೂಮೆಂಟ್ ಬೆಳೀತಾ ಇದೆ. ಇವರೆಲ್ಲರೂ ಒಂದಾಗಿ ಜನರ ಜಾಗೃತಿ ಮಾಡಿ, ಜನರಲ್ಲಿ ಏನೂ ಇಲ್ಲ, ನೀವು ಹುಡುಕರಾಗಬೇಡ್ರಪ್ಪ, ಯೋಗ್ಯರಿಗೆ ಓಟ್ ಹಾಕ್ರಿ, ನೀವು ಯೋಗ್ಯರನ್ನ ಆರಿಸ್ರಿ ಅಂತ ತಿಳಿಸೋ ಜೊತೆಗೆ ಯೋಗ್ಯರ ಹುಡುಕಿ ಇಲೆಕ್ಷನ್ ನಿಲ್ಲಿಸುವಂಥ ಒಂದು ಮೂಮೆಂಟ್ ಆಯ್ತಪ್ಪ ಅಂತಂದ್ರೆ ಅವ್ರು ಯಾರೋ ಇಲ್ಲ, ಜಾತಿ ಕುಲ ಧರ್ಮ ಗಿರ್ಮ ನೋಡೋಗಿದ್ರು ಅವನ ಯೋಗ್ಯತೆ ಪ್ರಾಮಾಣಿಕದಾನ ಇಲ್ವಾ ಅನ್ನುವಂಥದ್ದು. ಯಾಕಂದರೆ SLC ಪಾಸ್ ಆದಂಥ SLC ಮೇಲೆ ಒಂದು 2 ಎಕ್ಸಾಮ್ ಪಾಸ್ ಆದಂಥ ಗಾಂಧಿ, ಬ್ಯಾರಿಸ್ಟರ್ ಅಂತ ಗಾಂಧಿ ಈ ದೇಶ ಎಂಥದನ್ನು ಕೊಟ್ಟು ಹೋದರು ನಮ್ಮ ಕರ್ಮದ. ಈ ಇಂಥ ಸಂದರ್ಭದಲ್ಲಿ ಅವ್ರು ಶೈಕ್ಷಣಿಕವಾಗಿ ಏನಿದ್ದಾರೋ ಗೊತ್ತಿಲ್ಲ. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿದ್ದು ಜನಪರ ಎಷ್ಟಿದ್ದಾರೆ, ಜನರು ಕೆಲಸ ಮಾಡುವಂಥವ್ರು ಎಷ್ಟಿದ್ದಾರೆ, ಇಲ್ಲಿ ಸಮಸ್ಯೆಗಳನ್ನ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಆ ದಿಶೆಗೆ ಮೂಮೆಂಟ್ ಮಾಡ್ತಾ ಇದ್ದಾರೆ. ಅದು ಮೂಮೆಂಟ್ ಇನ್ನೂ ಬೆಳೀಲಿ. ಯಾಕಂದರೆ ಈಗಾಗಲೇ ಎಲ್ಲ ನೋಡ್ತಾ ಇದ್ದೀನಿ, ನಮ್ಮಿಬ್ಬರು ಈ ರೈತ ನಾಯಕರು ಜೊತೆಗೆ ಇನ್ನುಳಿದ ರೈತರು, ಅದ್ರ ಜೊತೆಗೆ ಇನ್ನುಳಿದ ತೆಗೆದುಕೊಳ್ಳಿ ದಲಿತರು ಇನ್ನುಳಿದ ತೊಗೊಂಡು ಈ ಮೂಮೆಂಟ್ ದೊಡ್ಡದು ಮಾಡಲಿ, ಜನರಿಗೆ ತಿಳಿಸೋಳಂತ ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಬರೋದಕ್ಕೆ ಇಂಥ ಮೂಮೆಂಟ್ಗಳಾಗಬೇಕಾಗಿದೆ. ನೆಲದ ಮೂಮೆಂಟ್ ಹುಟ್ಟು ಬರಬೇಕಾಗಿದೆ. ಆ ಮೂಮೆಂಟ್ದಲ್ಲೇ ಈಗ ನಮಗೆ ಕಾಣುತ್ತಿರೋಂಥವ್ರು ಇಂಥವ್ರು ಇನ್ನೂ ಯಾರು ಸಿಗ್ತಾರೋ ಜೋಡಿಸ್ತಾ ಹೋಗ್ರಿ. ರಾಮಯ್ಯ ಮತ್ತು ಇನ್ನುಳಿದ ಕೆಲವೊಂದು ಜನ ಬರ್ತಾರೆ ಕರ್ನಾಟಕದಲ್ಲೇ. ಅದರಲ್ಲೂ ದೇವನೂರು ಮಹಾದೇವನಂಥ ನಾಯಕರು ಇಲ್ಲಿದ್ದಾರೆ. ಅಂಥವರೆಲ್ಲ ಒಗ್ಗೂಡಿಸಿಕೊಂಡ ಇನ್ನೂ ಅನೇಕ ದಲಿತ ನಾಯಕರಿದ್ದಾರೆ. ಇವರೆಲ್ಲ ಕೂಡಿಸಿಕೊಂಡು ಹೊಸ ಒಂದು ರಚನೆ. ಸುಮ್ಮನೆ ಕೆಲವರು ಬರ್ತಾರೆ, ನಾವು ದಲಿತ ನಾಯಕರಪ್ಪ, ನಾವು ಅವ್ರ ನಾಯಕರು ಕೂತು ಹೋಗ್ತಾರೆ. ಅವ್ರ ಹೆಸರು ಮಾಡಿ ಇವ್ರು ರಾಜಕೀಯ ಮಾಡೋ ಜನ ಭಾಳ ಆಗ್ಯಾರ. ಆದರೆ ಅವ್ರನ್ನೆಲ್ಲ ಬಿಟ್ಟು ಯೋಗ್ಯರು ಯಾರ್ದಾರ ತಿಳಿತದೆ. ಅದರಲ್ಲೂ ಶಶಿಕಾಂತ್ ಗುರೂಜಿಯವರು ಒಳ್ಳೆ ಬ್ರಿಲಿಯಂಟ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅವರು
ಈ ಒಂದು ಒಳ್ಳೆಯ ಜನರನ್ನು ಆಯ್ಕೆ ಮಾಡಿ ಜನರಿಂದ ಆಯ್ಕೆ ಮಾಡಿಸೋದು ಕೆಲಸ ಮಾಡಿದರೆ ನಿಶ್ಚಿತವಾಗಿ ಮುಂಬರುವ ದಿನಗಳಲ್ಲಿ ನಾವು ಹೊಸದಾದಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಪಡಿಬೋದೇನೋ, ಭ್ರಷ್ಟಾಚಾರ ರಹಿತ ಸಮಾಜ ಕಟ್ಬೋದೇನೋ, ಈ ಎಲ್ಲರಿಗೂ ಉದ್ಯೋಗ ಸಿಗುವಂಥ, ಕೃಷಿಗೆ ಆದ್ಯತೆ ಸಿಗುವಂಥ, ಕೃಷಿ ಆಧಾರಿತ ಅವ್ರಿಗೆ ಮಾರ್ಕೆಟ್ ಸಿಗುವಂಥ ಒಂದು ವ್ಯವಸ್ಥೆ ತರಬೋದೇನೋ, ಎಲ್ಲ ದಿಶೆಯಲ್ಲಿ ಚಿಂತನೆ ಆಗಲಿ. ಆದರೆ ಹೆಜ್ಜೆ ಮಾತ್ರ ಸರಿಯಾದ ರೀತಿಯಲ್ಲಿ, ಸರಿಯಾದ ಒಂದು ಮಾರ್ಗದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಇವರಿಬ್ಬರು. ಇವ್ರ ಜೊತೆಗೆ ಇವ್ರ ಜೊತೆ ಕೂಡಿದಂಥವ್ರು ಸಹಿತ ಅನ್ನೋದನ್ನು ಈ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಯಾಕಂದ್ರೆ ನಮ್ಮ ಜನಕ್ಕೂ ತಿಳಿಸ್ಕೊಡ್ಬೇಕಾಗ್ತದೆ. ಈ ಯೋಗ್ಯರು ಇಂಥವ್ರು ಇದ್ದಾರಪ್ಪ, ಇವ್ರು ಯೋಗ್ಯರನ್ನ ಆರಿಸ್ತಾರೆ ಅಂತೇಳಿ ನೀವು ಅವ್ರು ಬೆನ್ನತ್ತಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿರಿ. ತಪ್ಪಿದಾಗ ತಿಳಿಸಿ ಹೇಳ್ರಿ. ಜೀವನದ ತಪ್ಪು ಮಾಡೋದಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಗಾಂಧೀಜಿಯವ್ರನ್ನ ತಪ್ಪಾಗ್ಯಾವ, ಮತ್ತೊಬ್ಬರನ್ನ ತಪ್ಪಾಗಿದ್ದಾವೆ, ನೆಹರೂನೇ ಅವ್ರನ್ನ ತಪ್ಪಾಗಿದ್ದಾವೆ, ಅನೇಕ ನಾಯಕರನ್ನ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳನ್ನ ತಿರ್ಸೋ ಕೆಲಸ ಇವತ್ತು ಆಗಬೇಕಾಗಿದೆ. ಆ ದಿಶೆಯಲ್ಲಿ ಈ ಯಂಗ್ ಜನ್ರೇಷನ್ ಬರಲಿಕ್ಕೆ ಮುಂದೆ ಅದಕ್ಕೆ ರೈತರು ಸಹಿತ ಸ್ಪಂದಿಸಬೇಕು, ಕೂಲಿಕಾರರು ಸ್ಪಂದಿಸಬೇಕು ಅನ್ನೋದು ಒಂದು ಸಣ್ಣ ಕಳಕಳಿಯ ನಮ್ಮ ಮನವಿ. ನೀವು ಹ್ಞೂ ಅಂತಿರೋ ಇಲ್ಲೋ, ಹ್ಞೂ ಅಂತಿರೋ ಗೊತ್ತಿಲ್ಲ, ಬಟ್ ಮಾತಾಡಿದ್ದೀನಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು H16 ನ್ಯೂಸ್ ಅರ್ಥಾತ್ ಹೇಸಿದ್ದಾರೆಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಸಿದ್ದಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.